ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್ ಒಂದ್ ಕಡೆ ಜೈಲಲ್ಲಿ ಇದ್ದಾರೆ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ರು ಕೂಡ. ಬಟ್ ಇಬ್ಬರಲ್ಲೂ ಒಂದಷ್ಟು ಮುನಿಸು ನಾವು ಆರಂಭದಲ್ಲಿ ಗಮನಿಸಿದ್ವಿ, ಮುಖ ಕೊಟ್ಟು ಮಾತಾಡೋದಾಗ್ಲಿ ಈ ತರದ್ ಯಾವ್ದು ಇರ್ಲಿಲ್ಲ. ಬಟ್ ಇಲ್ಲಿ ಅಲೋಕ್ ಕುಮಾರ್ ಅವರು ಪರಿಶೀಲನೆಗೆ ಹೋದಂತ ಸಂದರ್ಭದಲ್ಲಿ ದರ್ಶನ್ ನೋಡ್ಬೇಕು, ಅವಕಾಶ ಮಾಡ್ಕೊಡಿ ಅಂತ ಕೇಳಿದಾರಂತೆ. ಡೀಟೇಲ್ಸ್ ಕೊಡೋದಾದ್ರೆ ಪ್ರಭು, ಏನು ಅಲೋಕ್ ಕುಮಾರ್ ಅವರು ಪ್ರಿಸನ್ ವಿಭಾಗದ DGP ಆಗಿ ಅಧಿಕಾರ ವಹಿಸಿಕೊಂಡಂತ ಬಳಿಕ ನಿನ್ನೆ ಅಷ್ಟೇ ಮೊದಲ ಬಾರಿಗೆ ಪರಪ್ಪನಗರ ಜೈಲಿಗೆ ಭೇಟಿ ಕೊಟ್ಟಿದ್ರು. ಅಲ್ಲಾಗ್ತಕ್ಕಂಥ ಅಕ್ರಮಗಳಿರ್ಬೋದು, ಜೊತೆಗೆ ಬೇರೆ ಬೇರೆ ಆ ಬ್ಯಾರಕ್ಗಳಲ್ಲಿ ನಡ್ತಕ್ಕಂಥ ಏನು ಅಲ್ಲಿ ನಡ್ತಕ್ಕಂಥ ಡ್ರಗ್ ಮಾಫಿಯಾ ಇರ್ಬೋದು, ಮೊಬೈಲ್ಗಳ ಬಳಕೆ, ಈ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 50 ಅಧಿಕಾರಿಗಳೊಂದಿಗೆ ಪರಿಶೀಲನೆಯನ್ನು ಸಹ ಮಾಡಿದ್ರು. ಸುಮಾರು 5-6 ಗಂಟೆಗಳ ಕಾಲ ನಡೆದಂಥ ಪರಿಶೀಲನೆ ವೇಳೆ ವಿವಿಧ ಬ್ಯಾರಕ್ನಲ್ಲಿರ್ತಕ್ಕಂಥ ಎಲ್ಲ, ಅಂದರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಇರ್ಬೋದು, ಜೊತೆಗೆ ರಾಜಕಾರಣಿಗಳಿದ್ದಾರೆ, ಅದೇ ರೀತಿಯಾಗಿ ದರ್ಶನ್ ಅವರಿರ್ತಕ್ಕಂಥ ಬ್ಯಾರಕ್ಗಳು ವಿಸಿಟನ್ನು ಮಾಡಿ ಅವರಿಗೆ ಏನಾದರೂ ಕುಂದುಕೊರತೆಗಳಿದೆಯಾ ಅನ್ನೋದ್ರ ಬಗ್ಗೆ ಮಾತುಕತೆಯನ್ನು ನಡೆಸಿದರು. ಆ ಸಂದರ್ಭದಲ್ಲಿ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 6 ಜನ ಈಗ ಜೈಲಿನಲ್ಲಿದ್ದಾರೆ, ಅವರ ಬ್ಯಾರಕ್ಗೆ ಹೋದಂಥ ಸಂದರ್ಭದಲ್ಲಿ ದರ್ಶನನ್ನು ಸಹ ಮೊದಲಿಗೆ ಮಾತಾಡಿಸಿದ್ರು. ನಂತರ ಪವಿತ್ರ ಗೌಡನ ಮಾತಾಡಿಸಿದಂಥ ಸಂದರ್ಭದಲ್ಲಿ ಕೆಲವೊಂದು ಸ್ವಾರಸ್ಯಕರ ಸಂಗತಿಗಳು ಅಲ್ಲಿ ಬೆಳಕಿಗೆ ಬಂದಿದ್ದಾವೆ. ಇಲ್ಲಿ ಪವಿತ್ರ ಗೌಡ ತನಗೆ ಕನ್ನಡ ಸರಿಯಾಗಿ ಬರ್ತಾ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಕನ್ನಡ ವ್ಯಾಕರಣವನ್ನು ಕಲಿತಾ ಇರ್ತಕ್ಕಂಥ ಪ್ರಸಂಗ ಅಲ್ಲಿ ಬೆಳಕಿಗೆ ಬಂದಿತ್ತು. ಜೊತೆಗೆ ಅಲೋಕ್ ಕುಮಾರ್ ಅವ್ರನ್ನ ಮಾತಾಡ್ತಾರೆ, ಏನಮ್ಮ ನಿನ್ನ ಹೆಸರು ಅಂತ ಹೇಳಿದಾಗ ಪವಿತ್ರ ಗೌಡ ಸರ್ ಅಂತ ಹೇಳ್ತಾರೆ. ಜೊತೆಗೆ ಯಾವ ಕೇಸು ಅಂತ ಕೇಳಿದಾಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಅಂತಕ್ಕಂತ ಹೇಳೋದು. ಜೊತೆಗೆ ಇಲ್ಲಿ ಏನಾದರೂ ಸಮಸ್ಯೆ ಇದೆ ಅಂದಾಗ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇಲ್ಲ, ಬ್ಯಾರೆಕ್ನಲ್ಲಿ ಏನು ಜೈಲ್ ಮ್ಯಾನ್ಯುವಲ್ ಪ್ರಕಾರ ಏನೆಲ್ಲ ಕೊಡ್ತಾ ಇದ್ದಾರೆ ಅದನ್ನು ಸೌಲಭ್ಯಗಳು ಅದು ನನಗೆ ಸಿಗ್ತಾ ಇದೆ ಅಂತಕ್ಕಂಥ ಒಂದು ಮಾತನ್ನು ಪವಿತ್ರ ಗೌಡ ಹೇಳ್ತಾರೆ. ಮತ್ತೊಂದು ಕಡೆ ಪವಿತ್ರ ಗೌಡ ಒಂದು ಬೇಡಿಕೆಯನ್ನು ಅಲೋಕ್ ಕುಮಾರ್ ಬಳಿ ಇರ್ತಕ್ಕಂಥದ್ದು, ಅದು ಏನು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರ್ತಕ್ಕಂಥ ದರ್ಶನ್ ಅವರನ್ನು ಭೇಟಿ ಮಾಡಿ ನಾನು ಅವ್ರ ಜೊತೆ ಮಾತನಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಅಲೋಕ್ ಕುಮಾರ್ ಅವರ ಬಳಿ ಇಟ್ಟಿದ್ದಾರೆ. ಆದರೆ ಅದರ ಬಗ್ಗೆ ಅಲೋಕ್ ಕುಮಾರ್ ಅವರು ಒಂದು ಸ್ಪಷ್ಟವಾದಂಥ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು, ಅದಕ್ಕೆ ಅವಕಾಶ ಇದೆಯೋ ಇಲ್ಲ ಅನ್ನೋದ್ರ ಬಗ್ಗೆ ಜೈಲ್ ಮ್ಯಾನ್ಯುವಲ್ನಲ್ಲಿ ಚೆಕ್ ಮಾಡಿ ನೋಡ್ತೀವಿ ಅಂತಕ್ಕಂಥ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಜೈಲ್ ಮ್ಯಾನ್ಯುವಲ್ಲಿ ಏನು ಮಹಿಳಾ ವಿಚಾರಣಾಧೀನ ಕೈದಿಗಳಿರ್ಬೋದು ಅಥವಾ ಪುರುಷ ವಿಚಾರಣಾಧೀನ ಕೈದಿಗಳಿರ್ಬೋದು, ಬೇರೆ ಬೇರೆ ಬ್ಯಾರೆಕ್ನಲ್ಲಿರ್ತಾರೆ, ಅವರನ್ನು ಭೇಟಿ ಮಾಡೋದಕ್ಕೆ ಅವಕಾಶ ಇದೆಯೋ ಇಲ್ಲ ಅನ್ನೋದು ಇನ್ನೂ ಸಹ ಗೊತ್ತಿಲ್ಲ. ಹಾಗಾಗಿ ಅವರು ಪರಿಶೀಲನೆ ಮಾಡಿ ಹೇಳ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಈಗ ಎಲ್ಲೋ ಒಂದು ಕಡೆ ನೋಡ್ತಾ ಇದ್ದಾಗ ಪವಿತ್ರ ಗೌಡ ಮತ್ತು ದರ್ಶನ್ ಈ ಕೋರ್ಟ್ಗೆ ನೇರವಾಗಿ ಫಿಸಿಕಲಿಯಾಗಿ ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ರು. ಕಳೆದ ಬಾರಿ ಟ್ರಯಲ್ ಡೇಟ್ ಫಿಕ್ಸ್ ಆದಂಥ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರಾದಾಗ ಹಿಂದೆ ಇದ್ದಂಥ ದರ್ಶನ್ನ ಮುಂದೆ ಬನ್ನಿ ಅಂತ ಪವಿತ್ರ ಗೌಡ ಕರೀತಾರೆ. ಆದರೆ ಈಗ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವರನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಬ್ಬರು ಮುಖಾಮುಖಿ ಆಗೋದಕ್ಕೆ ಆಗ್ತಾ ಇಲ್ಲ, ಜೊತೆಗೆ ಮಾತನಾಡೋದಕ್ಕೂ ಸಹ ಆಗ್ತಾ ಇಲ್ಲ. ಈ ನಡುವೆ ಒಂಟಿತನ ಕಾಡ್ತಾ ಇರ್ತಕ್ಕಂಥ ಪವಿತ್ರ ಗೌಡಗೆ ದರ್ಶನನ್ನು ನೋಡಬೇಕು, ಆತನನ್ನು ಮಾತನಾಡಿಸ್ಬೇಕು ಅಂತಕ್ಕಂಥ ಒಂದು ಆಸೆ ಉಂಟಾಗಿದೆ. ಇದಕ್ಕೆ ಅವಕಾಶ ಕೊಡ್ತಾರ ಅನ್ನೋದನ್ನು ನೋಡಬೇಕಾಗುತ್ತೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.